ಎರಡು ತಟ್ಟೆಯಲ್ಲಿ ಹೂಗಳಿದೆ, ಓಕೆ, ಜೊತೆಗೆ ದಾರ ಇದೆ. ಸೊ ಇವಾಗೆಲ್ಲ ಸೋ ಸಿಂಪಲ್, ಮಾರ್ಕೆಟಿಗೆ ಹೋಗಿಬಿಡೋದು, ರೆಡಿ ಇರೋದನ್ನ ತಂದುಬಿಡೋದು. ಬಟ್ ಕುತ್ಕೊಂಡು ಹೂ ಕಟ್ತೀವಲ್ವಾ, ಅದರಲ್ಲೇ ಮಜಾ ಇರೋದು. ಅತ್ತೆ ಸೊಸೆಗೇನೋ ಹೇಳ್ತಾರೆ, ಸೊಸೆ ಅತ್ತೆಗೇನೋ ಹೇಳ್ತಾರೆ, ಅದೇ ಇಲ್ಲಿ ಆಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಓಕೆ ಅತ್ತೆ, ರೆಡಿ ಅಲ್ವಾ? ಹಾಗಾದರೆ ರೆಡಿ. ಆದರೆ ನಾನು ಕನ್ನಡಕ ಹಾಕೋಬೇಕು. ಕನ್ನಡಕ ಇದೆ, ಸ್ವಲ್ಪ ನಾನು ಮಗನೇ ಅಲ್ವಾ, ಮಗ ಆಗಿ ನನ್ನ ಜವಾಬ್ದಾರಿ ಇದೆ, ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಓಕೆ, ನಾವು ಹೆಂಗೆ ಇದರಲ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತೀವಿ ಅಂದರೆ, ಕಟ್ಟೋದು ಹಿಂಗೆ ನಾನು ಎತ್ತಿದಾಗ ಅದು ಆರೋ ಥರನೇ ಇರಬೇಕು, ಪಳಪಳ ಅಂತ ಉದುರು. ಓಕೆ, ಸೊ ಅಷ್ಟು ಚೆನ್ನಾಗಿರಬೇಕು. ಯಾರು ಚೆನ್ನಾಗಿ ನೋಡೋ ಥರ, ಉಪಯೋಗಿಸೋ ಥರ ಕಟ್ತಾರೋ ಅಫ್ಕೋರ್ಸ್ ಅವ್ರು ವಿನ್ನರ್ ಅಂತ ಅರ್ಥ. ಶುರು ಮಾಡೋಣ. 3, 2, 1 ಶುರು ಮಾಡಿ ಇವಾಗ. ಸೊ ಬೇಗ ಕಟ್ಟಬೇಕು. ಹೂ ಬೆಳೆಸ್ತಾನೆ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಅವರು. ಮೇಡಮ್ ಶುರು ಆಗಿಬಿಡ್ತು, ಟೈಮ್ 5 ಸೆಕೆಂಡ್ ಆಗೇ ಹೋಯ್ತು. ಅತ್ತೆಯವರು ಕರೆಕ್ಟಾಗಿ ಹಿಡ್ತಾ ಇಟ್ಕೊಂಡಿದ್ದಾರೆ. ಅಳತೆ ಗೊತ್ತಲ್ವಾ, ಒಂದು ಹೂವಿನ ತುದಿ ಇನ್ನೊಂದು ಹೂವಿನ ತುದಿ ಹೇಗಿರಬೇಕು ಅಂತ. ಸೊಸೆಯವ್ರದ್ದು ಒಂದು ಮೈಸೂರು, ಒಂದು ಬೆಂಗಳೂರು ಆಗಿದೆ, ಪರವಾಗಿಲ್ಲ. ಕಟ್ಲಿ ನೋಡೋಣ. ಎಸ್ ಅತ್ತೆ, ಬೇಗ ಅತ್ತೆ. ಮೇಡಮ್ 4 ಕಟ್ಬಿಟ್ರವ್ರು ಆಗಲೇ. ಬೇಗ. ಎಸ್ ನೋಡಿ, 30 ಸೆಕೆಂಡ್ಸ್ ಮಾತ್ರ ಇದೆ ಇನ್ನು. ಬೇಗ ಅತ್ತೆ ಎಷ್ಟು ಚೆನ್ನಾಗಿದೆ ನಿಮ್ಮ ಚೈನು, ಎಲ್ಲಿ ತೊಗೊಂಡ್ರಿ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮ್ಮ ಯಜಮಾನ್ರು ಕೊಡ್ಸಿದ್ದ, ಮಗ ಕೊಡ್ಸಿದ್ದ? ಮಕ್ಕಳು ಕೊಡ್ಸಿದ್ದು. ಇಲ್ಲೂ ಮಗನ ಬಿಟ್ಕೊಡಲ್ಲ ಮೇಡಮ್. 40 ಸೆಕೆಂಡ್ಸ್ ಆಯ್ತು, ಇನ್ನು 20 ಸೆಕೆಂಡ್ಸ್ ಅಷ್ಟೇ. ಬೇಗ. ಆಡಿಯನ್ಸ್ ನೀವು ಕೂಡ ಮನೆ ಟ್ರೈ ಮಾಡಿ, ಹಿಂಗೆ ಯಾರು ಬೇಗ ಕಟ್ತಾರೆ ಹೂನ ಅಂತ. ಇನ್ನು ಕೊನೆ 10 ಸೆಕೆಂಡ್ಸ್, ಕೌಂಟ್ ಡೌನ್ ಸ್ಟಾರ್ಟ್. ಹಾಗೆ ಹೋಯ್ತು ಟೈಮ್. ಅತ್ತೆ ಬಿಡಿ, ಸಾಕಾಗೇ ಬಿಡಿ, ಸುಸ್ತಾಗ್ಬಿಟ್ಟಿದ್ದೀರಾ ಬಿಡಿ. ವೀಕ್ಷಕರೇ, ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಅತ್ತೆ ಕಟ್ಟಿದ್ದಾರೆ ಅಂತ. ಗಾಯತ್ರಿ ಅವ್ರು ಕಟ್ಟಿದ್ದಾರೆ ಈ ರೀತಿಯಾಗಿ. ನನಗೆ ಬಹಳ ಕ್ಯೂರಿಯಾಸಿಟಿ ಇರೋದು, ಸೊಸೆ ರೇಷ್ಮಾ ಹೇಗೆ ಕಟ್ಟಿದ್ದಾರೆ ಅಂತ. ಎತ್ತಕ್ಕೆ ಆಗ್ತಾ ಇಲ್ಲ ರೀ, ಸಿಕ್ಕಾಪಟ್ಟೆ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಎತ್ತಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಒಂದು ಭಯ, ಎಲ್ಲಿ ಹೂ ಬಿದ್ದೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಆದರೂ ರೇಷ್ಮಾ ಅವರೇ, ಇದನ್ನ ಇರಲಿ, ಇದನ್ನ ಹಿಂಗೆ ಹಿಡ್ಕೊತೀನಿ. ಒಂದು ನಿಮಿಷ, ಇದು ಫಸ್ಟ್ ಆಫ್ ಆಲ್ ಹೆಂಗೆ ಪೊಸಿಷನ್ ಇರಲಿ. ಅತ್ತೆ ಅದನ್ನ ನೋಡೋಣ ಇವಾಗ. ಇದು ಹೆಂಗಿದೆ ಅಂದರೆ, ಬಡ ರಾಜ ಚೋಟ ರಾಜ ಆಗಿದೆ. ಇಲ್ಲಿ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆಬ್ವಿಯಸ್ಲಿ ನಾವಿಲ್ಲಿ ವಿನ್ನರ್ ಅಂತ ಹೇಳೋದಾದರೆ, ಒಂದು ನಿಮಿಷ ಹಿಂಗೆ ಹಿಡ್ಕೊಳ್ಳಿ ಮ್ಯಾಮ್, ಹಿಂಗೆ ಹಿಡ್ಕೊಳ್ಳಿ. ಇನ್ ಕೇಸ್ ಇದನ್ನು ನೀವು ನಿಮ್ಮ ಯಜಮಾನ್ರಿಗೆ ಪ್ರೀತಿಯಿಂದ ಕೊಡೋದಾದರೆ ಹೆಂಗೆ ಹೇಳಿಕೊಡ್ತೀರಾ? ರೀ ನಿಮಗೋಸ್ಕರ ರೀ ಅಂತ ಹೇಳೋದಾದರೆ? ಶ್ರೀಕಿ ಇದು ನಿಮಗೋಸ್ಕರ. ಭಾಳ ಕಷ್ಟಪಟ್ಟು ಕಟ್ಟಿದ್ದಾರೆ ಸರ್, ನೀವು ತೊಗೋಬೇಕಂತ ಹೇಳ್ತೀನಿ ನಾನು. ಅತ್ತೆ ಕೇಳೋಣ ಇವಾಗ. ಚೆನ್ನಾಗಿ ಕಟ್ಟಿದ್ದಾರೆ, ನಾನು ಫುಲ್ ಶೇಕ್ ಮಾಡ್ತಾ ಇದ್ದೀನಿ, ಬೀಳ್ತಾನೆ ಇಲ್ಲ ಇದು. ಅತ್ತೆ ಹಿಂಗೆ ಹಿಡ್ಕೊಳ್ಳಿ. ನೀವು ನಿಮ್ಮ ಯಜಮಾನ್ರಿಗೆ ರೀ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ನೋಡ್ರಿ ಅಂತ ಹೇಳೋದಾದರೆ ಹೆಂಗೆ ಹೇಳ್ತೀರಾ? ರೀ ಚೆನ್ನಾಗಿ ಕಟ್ಟಿದ್ದೀನಿ, ತಗೊಳ್ಳಿ, ದೇವ್ರಿಗೆ ಹಾಕಿ ಹೂನ್. ಎಸ್ ಅಫ್ಕೋರ್ಸ್, ಆಟದಲ್ಲಿ ಹೂ ಚೆನ್ನಾಗಿ ಪೋಣಿಸಿದ್ದಾರೆ. ಅತ್ತೆಗೊಂದು ಚಪ್ಪಾಳೆ ಬರಲಿ. ಕಮಾನ್ ಸೊಸೆ, ಚಪ್ಪಾಳೆ ಕೊಡಿ ಅತ್ತೆಗೆ.